ಬೆಂಗಳೂರಿನಲ್ಲಿ ಗೋವುಗಳ ಮೇಲೆ ಕಿಡಿಗೇಡಿಗಳ ವಿಕೃತಿ, ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ದು ದುಷ್ಕೃತ್ಯ. ಹಸು ಮಾಲೀಕನಿಗೆ ಅಶೋಕ್ 1 ಲಕ್ಷ ಪರಿಹಾರ. ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿ ವರದಿ ಸಮರ, ಒಕ್ಕಲಿಗರ ಸಂಘದ ಮುಖಂಡರ ಜೊತೆ ಡಿಸಿಎಂ ಸಭೆ. ಸಾಧಕ ಬಾಧಕಗಳ ಬಗ್ಗೆ ಡಿಕೆಶಿ ಚರ್ಚೆ. ಪರಿಷತ್ ಸಭಾಪತಿ ಹೊರಟ್ಟಿ ವರ್ಸಸ್ ಸರ್ಕಾರ ಪತ್ರದ ಬಗ್ಗೆ ಗೃಹ ಸಚಿವರನ್ನೇ ಕೇಳಿ ಡಿಕೆಶಿ ರಿಯಾಕ್ಷನ್. ಶಾಸಕಾಂಗದ ಮೇಲೆ ಸಿದ್ದರಾಮಯ್ಯ ಸವಾರಿ, ಜೋಶಿ ಕಿಡಿ. ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯ ಡಿಸಿಎಂ ಪೈಪೋಟಿ, ಡಿಕೆಶಿ ಸಿಎಂ ಆಗೇ ಆಗ್ತಾರೆ. ಶಾಸಕ ಶಿವಗಂಗಾ ಬಸವರಾಜ್ ಭವಿಷ್ಯ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 1 ವರ್ಷ. ರಾಮನ ಊರಿನಲ್ಲಿ ಸಡಗರ ಸಂಭ್ರಮ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಬೆಂಗಳೂರಿನಲ್ಲಿ ಗೋವುಗಳ ಮೇಲೆ ಕಿಡಿಗೇಡಿಗಳ ವಿಕೃತಿ, ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ದು ದುಷ್ಕೃತ್ಯ. ಹಸು ಮಾಲೀಕನಿಗೆ ಅಶೋಕ್ 1 ಲಕ್ಷ ಪರಿಹಾರ. ಕಾಂಗ್ರೆಸ್ನಲ್ಲಿ ಜಾತಿ ಜನಗಣತಿ ವರದಿ ಸಮರ, ಒಕ್ಕಲಿಗರ ಸಂಘದ ಮುಖಂಡರ ಜೊತೆ ಡಿಸಿಎಂ ಸಭೆ. ಸಾಧಕ ಬಾಧಕಗಳ ಬಗ್ಗೆ ಡಿಕೆಶಿ ಚರ್ಚೆ. ಪರಿಷತ್ ಸಭಾಪತಿ ಹೊರಟ್ಟಿ ವರ್ಸಸ್ ಸರ್ಕಾರ ಪತ್ರದ ಬಗ್ಗೆ ಗೃಹ ಸಚಿವರನ್ನೇ ಕೇಳಿ ಡಿಕೆಶಿ ರಿಯಾಕ್ಷನ್. ಶಾಸಕಾಂಗದ ಮೇಲೆ ಸಿದ್ದರಾಮಯ್ಯ ಸವಾರಿ, ಜೋಶಿ ಕಿಡಿ. ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯ ಡಿಸಿಎಂ ಪೈಪೋಟಿ, ಡಿಕೆಶಿ ಸಿಎಂ ಆಗೇ ಆಗ್ತಾರೆ. ಶಾಸಕ ಶಿವಗಂಗಾ ಬಸವರಾಜ್ ಭವಿಷ್ಯ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 1 ವರ್ಷ. ರಾಮನ ಊರಿನಲ್ಲಿ ಸಡಗರ ಸಂಭ್ರಮ. ರಿಪಬ್ಲಿಕ್ ಕನ್ನಡದಿಂದ ಗ್ರೌಂಡ್ ರಿಪೋರ್ಟ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.